ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2023 CSC ಕ್ವೆಶನ್ ಪೇಪರ್ 1 ಅನ್ನು ಸಾಲ್ವ್ ಮಾಡ್ತಾ ಇದ್ವಿ. ಇನ್ನು ಕ್ವೆಶನ್ ನಂಬರ್ 31. ಇನ್ ಎಸೆನ್ಸ್, ವಾಟ್ ಡಸ್ ದ ಡ್ಯೂ ಪ್ರೊಸೆಸ್ ಆಫ್ ಲಾ ಮೀನ್? ಆಪ್ಷನ್ ಎ, ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಆಪ್ಷನ್ ಬಿ, ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. Option C, fair application of law. Option D, equality before law. So the answer ಯಾವುದು ಮತ್ತು ಎಕ್ಸ್ಪ್ಲನೇಷನ್ ಎಲ್ಲ ನೋಡ್ತಾ ಹೋಗೋಣ. The due process of law doctrine examines not only whether a law exists to deprive a person of his or her life and personal liberty, but also whether the legislation is fair, just, and not arbitrary. Hence, option C is the correct. ಕನ್ನಡದಲ್ಲಿ ನೋಡೋಣ. ಮೂಲಭೂತವಾಗಿ ಡ್ಯೂ ಪ್ರೊಸೆಸ್ ಆಫ್ ಲಾ ಎಂದರೆ ಏನು? ಆಪ್ಷನ್ ಎ, ನೈಸರ್ಗಿಕ ನ್ಯಾಯದ ತತ್ವ. ಆಪ್ಷನ್ ಬಿ, ಕಾನೂನಿನಿಂದ ಸ್ಥಾಪಿಸಲಾದ ಕಾರ್ಯವಿಧಾನ. ಆಪ್ಷನ್ ಸಿ, ಕಾನೂನಿನ ನ್ಯಾಯೋಚಿತ ಅಪ್ಲಿಕೇಶನ್. ಆಪ್ಷನ್ ಡಿ, ಕಾನೂನಿನ ಮುಂದೆ ಸಮಾನತೆ. ಸರಿಯಾದ ಉತ್ತರ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಅಂದರೆ ಕಾನೂನಿನ ನ್ಯಾಯೋಚಿತ ಅಪ್ಲಿಕೇಶನ್ ಇದು ಸರಿಯಾದ ಉತ್ತರ. ಹೇಗೆಂದರೆ, ಕಾನೂನು ಸಿದ್ಧಾಂತದ ಪ್ರಕ್ರಿಯೆಯು ಒಬ್ಬ ವ್ಯಕ್ತಿಯ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ಕಾನೂನು ಅಸ್ತಿತ್ವದಲ್ಲಿದೆಯೇ ಎಂಬುದನ್ನು ಮಾತ್ರ ಪರಿಶೀಲಿಸುತ್ತದೆ. ಆದರೆ ಶಾಸನವು ನ್ಯಾಯಯುತವಾಗಿದೆ ಮತ್ತು ಅನಿಯಂತ್ರಿತವಾಗಿಲ್ಲವೇ ಎಂಬುದನ್ನು ಸಹ ಪರಿಶೀಲಿಸುತ್ತದೆ. ಆದ್ದರಿಂದ ಆಯ್ಕೆ ಸಿ ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಕ್ವೆಶನ್ ನಂಬರ್ 32. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. Statement 1. In India, prisons are managed by state governments with their own rules and regulations for the day-to-day administration of prisons. Statement 2. In India, prisons are governed by the Prisons Act 1894, which expressly kept the subject of prisons in the control of provincial governments. Which one of the following is correct in respect of the above statements? Option A, both statement 1 and statement 2 are correct, and statement 2 is the correct explanation for the statement 1. Option B, both statement 1 and statement 2 are correct, and statement 2 is not the correct explanation for statement 1. Option C, statement 1 is correct but statement 2 is incorrect. Option D, statement 1 is incorrect but statement 2 is correct. The prison is a state subject under list 2 of the 7th schedule in the Constitution. The management and administration of prisons falls exclusively in the domain of the state governments and is governed by the Prisons Act 1894 and the Prisons Manual of the respective state governments. The states have the primary role, responsibility and power to change the current prison laws, rules and regulations. Hence, statement 1 is correct. Under Prison Act 1894, which governs the prisons management and administration of prison, falls in the domain of state governments. Hence, statement 2 is correct and it gives correct explanation to statement 1. ಕನ್ನಡದಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 32.
ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಭಾರತದಲ್ಲಿ ಕಾರಾಗೃಹಗಳ ದೈನಂದಿನ ಆಡಳಿತಕ್ಕಾಗಿ ಕಾರಾಗೃಹಗಳನ್ನು ರಾಜ್ಯ ಸರ್ಕಾರಗಳು ತಮ್ಮದೇ ಆದ ನಿಯಮಗಳು ಮತ್ತು ನಿಬಂಧನೆಗಳೊಂದಿಗೆ ನಿರ್ವಹಿಸುತ್ತವೆ. ಹೇಳಿಕೆ 2. ಭಾರತದಲ್ಲಿ ಜೈಲುಗಳ ಕಾಯ್ದೆ 1894 ಮೂಲಕ ಜೈಲುಗಳನ್ನು ನಿಯಂತ್ರಿಸಲಾಗುತ್ತದೆ. ಇದು ಪ್ರಾಂತೀಯ ಸರ್ಕಾರಗಳ ನಿಯಂತ್ರಣದಲ್ಲಿ ಜೈಲುಗಳ ವಿಷಯವನ್ನು ಸ್ಪಷ್ಟವಾಗಿ ಇರಿಸುತ್ತದೆ. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಬಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆಗೆ ಸರಿಯಾದ ವಿವರಣೆ ಅಲ್ಲ. ಅಂದರೆ 1ನೇ ಹೇಳಿಕೆಗೆ 2ನೇ ಹೇಳಿಕೆಯ ವಿವರಣೆ ಸರಿಯಾಗಿಲ್ಲ. ಆಪ್ಷನ್ ಸಿ. ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ ಡಿ. ಹೇಳಿಕೆ 1 ತಪ್ಪಾಗಿದೆ ಆದರೆ ಹೇಳಿಕೆ 2 ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ 2 ಇದೆಯಲ್ಲ, 2ನೇ ಹೇಳಿಕೆಗೆ ಮೊದಲನೇ ಹೇಳಿಕೆ ಸರಿಯಾದ ವಿವರಣೆಯನ್ನು ನೀಡ್ತದೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಜೈಲು ಸಂವಿಧಾನದಲ್ಲಿ 7ನೇ ಶೆಡ್ಯೂಲ್ನ ಪಟ್ಟಿ 2 ಅಡಿಯಲ್ಲಿ ರಾಜ್ಯದ ವಿಷಯವಾಗಿದೆ. ಕಾರಾಗೃಹಗಳ ನಿರ್ವಹಣೆ ಮತ್ತು ಆಡಳಿತವು ರಾಜ್ಯ ಸರ್ಕಾರಗಳ ಡೊಮೇನ್ಗೆ ಪ್ರತ್ಯೇಕವಾಗಿ ಬರುತ್ತದೆ ಮತ್ತು ಕಾರಾಗೃಹ ಕಾಯ್ದೆ ಆಗಿದೆ. 1894 ಮತ್ತು ಆಯಾ ರಾಜ್ಯ ಸರ್ಕಾರಗಳ ಜೈಲು ಕೈಪಿಡಿಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಹೀಗಾಗಿ ಪ್ರಸ್ತುತ ಜೈಲು ಕಾನೂನುಗಳು, ನಿಯಮಗಳು ಮತ್ತು ನಿಬಂಧನೆಗಳನ್ನು ಬದಲಾಯಿಸಲು ರಾಜ್ಯಗಳು ಪ್ರಾಥಮಿಕ ಪಾತ್ರ, ಜವಾಬ್ದಾರಿ ಮತ್ತು ಅಧಿಕಾರವನ್ನು ಹೊಂದಿವೆ. ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ. ಜೈಲು ಕಾಯ್ದೆ 1894 ಅಡಿಯಲ್ಲಿ ಜೈಲುಗಳ ನಿರ್ವಹಣೆ ಮತ್ತು ಆಡಳಿತವು ರಾಜ್ಯ ಸರ್ಕಾರಗಳ ಡೊಮೇನ್ಗೆ ಸೇರುತ್ತದೆ. ಆದ್ದರಿಂದ ಹೇಳಿಕೆ 2 ಸರಿಯಾಗಿದೆ ಮತ್ತು ಇದು ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆಯನ್ನು ನೀಡುತ್ತದೆ. ಆದ್ದರಿಂದ ಆಯ್ಕೆ ಎ ಸರಿಯಾಗಿದೆ. Which one of the following statements best reflect the chief purpose of the Constitution of a country? Option A. It determines the objective for the making of necessary laws. Option B. It enables the creation of political offices and a government. Option C. It defends and limits the powers of government. Option D. It secures social justice, social equality and social security. The chief purpose of a constitution is to establish the fundamental principles, structure and functions of a government and to define the rights and freedoms of individuals within a country. Constitutions serve as the supreme law of the land and provide a framework for governance, ensuring the balance of power, protecting individual rights and guiding the functioning of the state. Hence option C is the correct. Option C is right answer. It determines defends and limits the powers of government is the right answer. ಕನ್ನಡದಲ್ಲಿ ಪ್ರಶ್ನೆ ಸಂಖ್ಯೆ 33. ಕೆಳಗಿನ ಯಾವ ಹೇಳಿಕೆಯು ದೇಶದ ಸಂವಿಧಾನದ ಮುಖ್ಯ ಉದ್ದೇಶವನ್ನು ಉತ್ತಮವಾಗಿ ಪ್ರತಿಬಿಂಬಿಸುತ್ತದೆ? ಆಪ್ಷನ್ ಎ. ಇದು ಅಗತ್ಯ ಕಾನೂನುಗಳನ್ನು ರೂಪಿಸುವ ಉದ್ದೇಶವನ್ನು ನಿರ್ಧರಿಸುತ್ತದೆ. ಆಯ್ಕೆ ಬಿ. ಇದು ರಾಜಕೀಯ ಕಚೇರಿಗಳನ್ನು ಮತ್ತು ಸರ್ಕಾರವನ್ನು ರಚಿಸಲು ಶಕ್ತಗೊಳಿಸುತ್ತದೆ. ಆಯ್ಕೆ ಸಿ. ಇದು ಸರ್ಕಾರದ ಅಧಿಕಾರಗಳನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಮಿತಿಗೊಳಿಸುತ್ತದೆ. ಆಯ್ಕೆ ಡಿ. ಇದು ಸಾಮಾಜಿಕ ನ್ಯಾಯ, ಸಾಮಾಜಿಕ ಸಮಾನತೆ
ಮತ್ತು ಸಾಮಾಜಿಕ ಭದ್ರತೆಯನ್ನು ಭದ್ರಪಡಿಸುತ್ತದೆ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ. ಇದು ಸರ್ಕಾರದ ಅಧಿಕಾರಗಳನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಮಿತಿಗೊಳಿಸುತ್ತದೆ. ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಹೇಗೆ ಅಂತ ವಿವರಣೆ ನೋಡ್ತಾ ಹೋಗೋಣ. ಸಂವಿಧಾನದ ಮುಖ್ಯ ಉದ್ದೇಶವೆಂದರೆ ಸರ್ಕಾರದ ಮೂಲಭೂತ ತತ್ವಗಳು, ರಚನೆ ಮತ್ತು ಕಾರ್ಯಗಳನ್ನು ಸ್ಥಾಪಿಸುವುದು ಮತ್ತು ದೇಶದೊಳಗೆ ವ್ಯಕ್ತಿಗಳ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ವ್ಯಾಖ್ಯಾನಿಸುವುದು. ಸಂವಿಧಾನಗಳು ಭೂಮಿಯ ಸರ್ವೋಚ್ಚ ಕಾನೂನಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಆಡಳಿತಕ್ಕೆ ಚೌಕಟ್ಟನ್ನು ಒದಗಿಸುತ್ತವೆ. ಅಧಿಕಾರದ ಸಮತೋಲನವನ್ನು ಖಾತ್ರಿಪಡಿಸುತ್ತವೆ, ವೈಯಕ್ತಿಕ ಹಕ್ಕುಗಳನ್ನು ರಕ್ಷಿಸುತ್ತವೆ ಮತ್ತು ರಾಜ್ಯದ ಕಾರ್ಯನಿರ್ವಹಣೆಗೆ ಮಾರ್ಗದರ್ಶನ ನೀಡುತ್ತವೆ. ಆದ್ದರಿಂದ ಆಯ್ಕೆ ಸಿ ಸರಿಯಾಗಿದೆ. ಇದು ಸರ್ಕಾರದ ಅಧಿಕಾರಗಳನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಮಿತಿಗೊಳಿಸುತ್ತದೆ. ಇದು ಸರಿಯಾಗಿದೆ. Question number 34. In India, which one of the following constitutional amendments was widely believed to be enacted to overcome the judicial interpretations of the fundamental rights? Option A, First Amendment. Option B, 42 Amendment. Option C, 44th Amendment. Option D, 86th Amendment. Explanation ನೋಡ್ತಾ ಹೋಗೋಣ. During the initial months of the working of the Constitution, certain difficulties were brought to light by the judicial decisions and pronouncements, especially in regards to the chapter on fundamental rights. The citizen right to freedom of speech and expression granted by Article 19 had been held by the some courts to be so comprehensive as not to render a person culpable even if he advocates murder and other crimes of violence. As a result of this, a Constitution First Amendment Act 1951 was passed. Its object was to amend Articles 19 for the purpose indicated above and to insert provisions fully securing the Constitution validity of Jamindari, abolitions laws in general and certain specified state act in particular. Hence, option A is correct. Option A is the right answer. ಪ್ರಶ್ನೆ ಸಂಖ್ಯೆ 34. ಭಾರತದಲ್ಲಿ ಮೂಲಭೂತ ಹಕ್ಕುಗಳ ನ್ಯಾಯಾಂಗ ವ್ಯಾಖ್ಯಾನಗಳನ್ನು ಜಯಿಸಲು ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿಗಳನ್ನು ಜಾರಿಗೆ ತರಲಾಗಿದೆ ಎಂದು ವ್ಯಾಪಕವಾಗಿ ನಂಬಲಾಗಿದೆ? ಅಂದರೆ ಯಾವ ತಿದ್ದುಪಡಿಗಳ ಮೂಲಕ ಅಂತ. ಆಯ್ಕೆ ಎ 1ನೇ ತಿದ್ದುಪಡಿ, ಆಯ್ಕೆ ಬಿ 42ನೇ ತಿದ್ದುಪಡಿ, ಆಯ್ಕೆ ಸಿ 44ನೇ ತಿದ್ದುಪಡಿ, ಆಯ್ಕೆ ಡಿ 86ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಯ್ಕೆ ಎ 1ನೇ ತಿದ್ದುಪಡಿ. ಹೇಗೆ ಅಂತ ನೋಡೋಣ. ಸಂವಿಧಾನದ ಕೆಲಸದ ಆರಂಭಿಕ ತಿಂಗಳುಗಳಲ್ಲಿ ಮೂಲಭೂತ ಹಕ್ಕುಗಳ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಂಗ ನಿರ್ಧಾರಗಳು ಮತ್ತು ಘೋಷಣೆಗಳಿಂದ ಕೆಲವು ತೊಂದರೆಗಳನ್ನು ಬೆಳಕಿಗೆ ತರಲಾಯಿತು. ಆರ್ಟಿಕಲ್ 19 ಇದರ ಮೂಲಕ ಖಾತರಿಪಡಿಸಿದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ನಾಗರಿಕನ ಹಕ್ಕನ್ನು ಕೆಲವು ನ್ಯಾಯಾಲಯಗಳು ಎಷ್ಟು ಸಮಗ್ರವಾಗಿ ಪರಿಗಣಿಸಿವೆ. ಅವರು ಕೊಲೆ ಮತ್ತು ಇತರ ಹಿಂಸಾಚಾರದ ಅಪರಾಧಗಳನ್ನು ಪ್ರತಿಪಾದಿಸಿದರೂ ಸಹ ಅಪರಾಧಿಯಾಗುವುದಿಲ್ಲ. ಇದರ ಪರಿಣಾಮವಾಗಿ ಸಾಂವಿಧಾನಿಕ ಕಾಯ್ದೆ 1951 ಅಂಗೀಕರಿಸಲಾಯಿತು. ಅದರ ಉದ್ದೇಶವು ಮೇಲೆ ಸೂಚಿಸಿದ ಉದ್ದೇಶಗಳಿಗಾಗಿ ಆರ್ಟಿಕಲ್ 19 ತಿದ್ದುಪಡಿ ಮಾಡುವುದು ಮತ್ತು ಸಾಮಾನ್ಯವಾಗಿ ಜಮೀನ್ದಾರಿ ನಿರ್ಮೂಲನಾ ಕಾನೂನುಗಳ ಸಾಂವಿಧಾನಿಕ ಸಿಂಧುತ್ವವನ್ನು
ಸಂಪೂರ್ಣವಾಗಿ ಮತ್ತು ನಿರ್ದಿಷ್ಟವಾಗಿ ರಾಜ್ಯ ಕಾಯ್ದೆಗಳನ್ನು ಭದ್ರಪಡಿಸುವ ನಿಬಂಧನೆಗಳನ್ನು ಸೇರಿಸುವುದು. ಆದ್ದರಿಂದ ಆಯ್ಕೆ ಎ 1ನೇ ತಿದ್ದುಪಡಿ ಸರಿಯಾಗಿದೆ. Question number 35. Consider the following organizations or bodies in India. 1. The National Commission for Backward Classes. 2. The National Human Rights Commission. 3. The National Law Commission. 4. The National Consumer Disputes Redressal Commission. How many of the above are constitutional bodies? Option A only 1, option B only 2, option C only 3, option D all 4. National Commission for Backward Classes was initially constituted by the central government by the National Commission for Backward Classes Act 1993. The National Commission for Backward Classes Act 1993 has been replied through the National Commission for Backward Classes Act 2018. The Commission has been accorded constitutional status and constituted through the Constitution. Act 2018. The National Human Rights Commission of India was established on 12 October 1993. The statute under which it is established is the Protection of Human Rights Act 1993 as amended by the Protection of Human Rights Act 2006. The National Consumer Disputes Redressal Commission is a quasi-judicial commission in India which was set up in 1988 under the Consumer Protection Act of 1986. Law Commission of India is a non-statutory body and is constituted by a notification of the Government of India Ministry of Law and Justice, Department of Legal Affairs with a definite terms of reference to carry out research in the field of law, and the Commission makes recommendation to the government as per its terms of reference. Hence, option A is correct. ಪ್ರಶ್ನೆ ಸಂಖ್ಯೆ 35. ಭಾರತದಲ್ಲಿ ಈ ಕೆಳಗಿನ ಸಂಸ್ಥೆಗಳನ್ನು ಪರಿಗಣಿಸಿ. 1. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. 2. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. 3. ರಾಷ್ಟ್ರೀಯ ಕಾನೂನು ಆಯೋಗ. 4. ರಾಷ್ಟ್ರೀಯ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗ. ಮೇಲಿನವುಗಳಲ್ಲಿ ಎಷ್ಟು ಸಾಂವಿಧಾನಿಕ ಸಂಸ್ಥೆಗಳಿವೆ? ಆಪ್ಷನ್ ಎ ಕೇವಲ 1, ಆಯ್ಕೆ ಬಿ ಕೇವಲ 2, ಆಯ್ಕೆ ಸಿ ಕೇವಲ 3, ಆಯ್ಕೆ ಡಿ ಎಲ್ಲ 4. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ ಎ ಕೇವಲ 1 ಸರಿಯಾಗಿದೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 35ರದ್ದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ಆರಂಭದಲ್ಲಿ ಕೇಂದ್ರ ಸರ್ಕಾರವು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಕಾಯ್ದೆ 1993ರ ಮೂಲಕ ರಚಿಸಿತು. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವು 1993 ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಕಾಯ್ದೆಯ ಮೂಲಕ ರದ್ದುಗೊಳಿಸಲಾಗಿದೆ. 2018 ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಗಿದೆ ಮತ್ತು ಸಂವಿಧಾನ ಕಾಯ್ದೆ 2018ರ ಕಾಯ್ದೆ ಮೂಲಕ ರಚಿಸಲಾಗಿದೆ. ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು 12 ಅಕ್ಟೋಬರ್ 1993ರಂದು ಸ್ಥಾಪಿಸಲಾಯಿತು. ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993ರ ಮಾನವ ಹಕ್ಕುಗಳ ರಕ್ಷಣೆ ಕಾಯ್ದೆಯ ತಿದ್ದುಪಡಿ ಮಾಡಲಾದ
ಕಾನೂನುಗಳ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. 2006 ರಾಷ್ಟ್ರೀಯ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ 1986 ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ 1988 ಸ್ಥಾಪಿಸಲಾದ ಭಾರತದಲ್ಲಿ ಅರೆ ನ್ಯಾಯಾಂಗ ಆಯೋಗವಾಗಿದೆ. ಭಾರತದ ಕಾನೂನು ಆಯೋಗವು ಶಾಸನಬದ್ಧವಲ್ಲದ ಸಂಸ್ಥೆಯಾಗಿದೆ ಮತ್ತು ಕಾನೂನು ಆಯೋಗದ ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ಕೈಗೊಳ್ಳಲು ನಿರ್ದಿಷ್ಟ ಉಲ್ಲೇಖದ ನಿಯಮಗಳೊಂದಿಗೆ ಭಾರತ ಸರ್ಕಾರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಕಾನೂನು ವ್ಯವಹಾರಗಳ ಇಲಾಖೆಗಳ ಅಧಿಸೂಚನೆಯಿಂದ ರಚಿಸಲಾಗಿದೆ. ಅದರ ಉಲ್ಲೇಖದ ನಿಯಮಗಳ ಪ್ರಕಾರ ಸರ್ಕಾರಕ್ಕೆ ವರದಿಗಳ ರೂಪದಲ್ಲಿ ಶಿಫಾರಸುಗಳನ್ನು ಮಾಡುತ್ತದೆ. ಆದ್ದರಿಂದ ಆಯ್ಕೆ ಎ ಸರಿಯಾಗಿದೆ. ಕೇವಲ ಒಂದು ಮಾತ್ರ ಸರಿಯಾಗಿದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾರೆಲ್ಲ UPSC ತಯಾರಿ ಮಾಡ್ತಿದ್ದಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.